ವೀಕ್ಷಕರೇ, ಮಂಗಳಗೌರಿ ಹಬ್ಬದ ಬಗ್ಗೆ ಮಾಹಿತಿ ಅಂತಂದರೆ, ಮಂಗಳಗೌರಿ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ನವವಿವಾಹಿತೆಯರು ಆಚರಿಸ್ತಾರೆ. ಇದು ಹೇಗೆ ಅಂತಂದರೆ, ಮದುವೆ ಆದಮೇಲೆ 5 ವರ್ಷ ಆಚರಿಸುವಂಥದ್ದು. ಶ್ರಾವಣ ಮಾಸದಲ್ಲಿ ಬರುವಂಥ ಮಂಗಳವಾರದಿಂದ ಶುರು ಮಾಡಿ ಹಬ್ಬನ ಪ್ರತಿ ಮಂಗಳವಾರ ಈ ಮಂಗಳಗೌರಿ ಹಬ್ಬವನ್ನು ಆಚರಿಸ್ತಾರೆ. ಇದನ್ನು ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವಿವಾಹಿತ ಮಹಿಳೆ ಯಾವ ಜಾತಿಯಾದರೂ ಸಹಿತ ಆಚರಣೆ ಮಾಡುವಂಥ ಒಂದು ಪದ್ಧತಿ ಇದೆ. ಇದು ಅಷ್ಟೇ, ವ್ರತ ಅಂದರೆ 5 ವರ್ಷ ಮಾಡಿದ್ಮೇಲೆ ಉದ್ಯಾಪನೆಯನ್ನು ಮಾಡಬೇಕು. ಅದರ ಪೂಜೆಯನ್ನು ಮಾಡೋದು ಮಹಿಳೆಯರು ಮಾತ್ರ, ವಿವಾಹಿತೆಯರು ಮಾತ್ರ. ಸಾಮಾನ್ಯವಾಗಿ ಇದಕ್ಕೆ ಪುರೋಹಿತರನ್ನ ಕರೆಸ್ತಾರೆ ನಮ್ಮೂರುಗಳಲ್ಲಿ. ಆದರೆ ಸಿಟಿಗಳಲ್ಲಿ ಪುರೋಹಿತರು ಒಂದು ಅಭಾವ ಇರೋದ್ರಿಂದ ಕತೆ ಬುಕ್ಗಳನ್ನ ಓದ್ಕೊಂಡು ಮಾಡುವಂಥದ್ದು, ಸಿ ಡಿ ಹಾಕ್ಕೊಂಡು ಮಾಡುವಂಥದ್ದು, ಮೊಬೈಲ್ನಲ್ಲಿ ಇವಾಗೆಲ್ಲ ನೋಡ್ಕೊಂಡು ಮಾಡುವಂಥದ್ದು ಬಂದಿದೆ. ಇದಕ್ಕೇನೆಂದರೆ, ಇದು ಮಂಗಳಗೌರಿ ಪೂಜೆ ಹೆಚ್ಚಿಗೆ ಏನಂಥ ಕಷ್ಟದ್ದೇನಲ್ಲ. ಹಿಂದಿನ ದಿನ ಮಡಿ ಬಟ್ಟೆ ಹಾಕಿರ್ತಾರೆ ಹಾಗೂ ಪೂಜೆ ಗಣಿ ಮಾಡ್ಕೊಂಡಿರ್ತಾರೆ. ಮಾರನೇ ದಿನ ಶಿವ ಪಾರ್ವತಿ ಫೋಟೋ ಹಿಂದೆ ಇಟ್ಬಿಟ್ಟು ಒಂದು ಬಟ್ಟಲಿನಲ್ಲಿ ಅರಿಶಿಣದಲ್ಲಿ ಗೌರಿ ಮಾಡ್ತಾರೆ. ತ್ರಿಕೋನಾಕಾರವಾಗಿ ಲಡಿಕೆ ಥರ ಗೌರಿ ಲಡಿಕೆ ಅಂದರೆ ತ್ರಿಕೋನ ಗೋಪುರದ ಥರ ಆ ಥರ ಚಿಕ್ಕದಾಗಿ ಇಷ್ಟುದ್ದ ಗೌರಿಯನ್ನು ಅರಿಶಿಣದ ಒಂದು ಹಿಟ್ಟಿನಲ್ಲಿ ಅರಿಶಿಣದ ಪುಡಿಯಲ್ಲಿ ಮಾಡ್ಕೋತಾರೆ, ಹಾಲು ಹಾಕ್ಕೊಂಡು. ಇಲ್ಲ ನೀರಲ್ಲೇ ಮಾಡಿದ್ರು ಚೂರು ಹಾಲು ಹಾಕಿರ್ತಾರೆ. ಅಂದರೆ ಹಾಲು ಅನ್ನೋದು ನಮಗೆ ಶುದ್ಧಿ, ಯಾವುದಕ್ಕೆ ಆಗಲಿ ಬೆರೆತರೆ ಶುದ್ಧಿ ಅನ್ನೋ ಒಂದು ಅರ್ಥ ಇಲ್ಲಿ ನಾವು ಕಾಣಬಹುದು. ಈ ಥರ ಮಂಗಳ ಗೌರಿಯನ್ನು ಮಾಡ್ಕೋತಾರೆ. ಹಾಗೂ ಏನು ಮಾಡ್ತಾರೆ, ಅದನ್ನೇ 5 ವಾರನೂ ಪೂಜೆ ಮಾಡೋದು. ಒಂದು ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಬರೋ 5 ವಾರನೂ ಮೊದಲನೇ ವಾರ ಏನು ಮಾಡಿರ್ತಾರೆ ಅದೇ ಗೌರಿಗೇನೆ ಪೂಜೆ, ಅದನ್ನು ಇಟ್ಕೊಂಡಿರಬೇಕು. ಮಂಗಳಗೌರಿ ವಿಗ್ರಹ ಅಂತಲೇ ಬರುತ್ತೆ ಹಿತ್ತಾಳೆನಲ್ಲಿ. ಅದನ್ನು ಒಂದು ದೇವರ ಪೂಜೆ ಅಂಗಡಿಗಳಲ್ಲಿ ತೆಗೆದುಕೊಂಡಿರುವಂಥವ್ರು ಆ ಮಂಗಳಗೌರಿ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಇದನ್ನು ಮಾಡುವಾಗ ಏನು ಮಾಡ್ತಾರೆ, ಈ ಲಡಿಕೆ ಅರಿಶಿಣದ ಗೌರಿ ಹಾಗೂ ಮಂಗಳಗೌರಿ ವಿಗ್ರಹದ ಜೊತೆಗೆ ಕಂಚು ಅಂದರೆ ಕಂಠ ಇರೋ ಪಾತ್ರೆ ಅಂತ, ಅಂದರೆ ಅದು ಸ್ಟೀಲ್ ಇರ್ಬೋದು ಅಥವಾ ಬೆಳ್ಳಿ ಚೊಂಬು ಇರ್ಬೋದು. ಅದರಲ್ಲಿ ಏನು ಮಾಡ್ತಾರೆ, ಈ ಥರ 16 ಗೋಧಿ ಹಿಟ್ಟಲ್ಲಿ ಲಡಿಕೆಗಳನ್ನು ಮಾಡಿ ಹಾಕಿ, ಕೆಲವರು ರವೆ ಮತ್ತು ಬೆಲ್ಲ ಹಾಕೋರು ಇರ್ತಾರೆ. 16 ಲಡಿಕೆಗಳು, ಚಿಕ್ಕ ಚಿಕ್ಕ ಲಡಿಕೆಗಳು ಗೋಪುರದ ಆಕಾರಗಳನ್ನು ಮಾಡಿ ಹಾಕಿ ಅದನ್ನು ಮಧ್ಯದಲ್ಲಿಟ್ಟು ಅದ್ರ ಮೇಲೆ ತ್ರಿಕೋನಾಕಾರವಾಗಿ ಮಡಿಸ್ಬಿಟ್ಟು ಬ್ಲೌಸ್ ಪೀಸ್ನ 5 ಬ್ಲೌಸ್ ಪೀಸ್ ಇಡ್ತಾರೆ. ಒಂದು ಬ್ಲೌಸ್ ಪೀಸು ಕಂಚಿನ ಮೇಲೆ, 2 ಎಡಭಾಗಕ್ಕೆ, 2 ಬಲಭಾಗಕ್ಕೆ. ಆಮೇಲೆ ಎಡ ಹಾಗೂ ಬಲ 2 ಭಾಗದಲ್ಲೂ ಕನ್ನಡಿ, ಬಾಚಣಿಗೆ, ಅರಿಶಿಣ, ಕುಂಕುಮ, ಕಣ್ಗಪ್ಪು, ಬಳೆ ಇಡ್ತಾರೆ. ಜೊತೆಗೆ 2 ಕಡೆಯಲ್ಲೂ 16 ವಿಳ್ಯದಲ್ಲೇ 16 ಅಡಿಕೆಗಳನ್ನ ಇಟ್ಟು ಅರ್ಧ ಕೊಬ್ಬರಿ ಬಟ್ಲು 2 ಭಾಗಗಳಲ್ಲೂ ಇಡ್ತಾರೆ. ಅಂದರೆ ಆ ದೇವರ ಫೋಟೋ ಅಥವಾ ನಾವು ಎದುರುಗಿದ್ದೀವಿ ಅಂದರೆ ನಮ್ಮ ಎಡಭಾಗ ಹಾಗೂ ಬಲಭಾಗಕ್ಕೆ. ಇದನ್ನು ಇಟ್ಟಾದಮೇಲೆ ಇದಕ್ಕೆ ಅವತ್ತಿನ ದಿನ ಇದು ದೇವರನ್ನು ಅಣಿಗೊಳಿಸುವಂತಹ ರೀತಿ ಮಾಮೂಲಿ ಹೂವು, ಹಣ್ಣು, ನೈವೇದ್ಯಕ್ಕೆ ಪದಾರ್ಥಗಳು, ಹಬ್ಬದ ಅಡುಗೆ ಎಲ್ಲದನ್ನು ಮಾಡಿರ್ತಾರೆ. ಇನ್ನು ಎಲ್ಲರೂ ಅದನ್ನು ನವವಿವಾಹಿತೆಯರು ಪೂಜೆ ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದು ಅಭ್ಯಂಗ ಸ್ನಾನ ಮಾಡಿ ಮಡಿ ವಸ್ತ್ರ ಧರಿಸಿ, ಪುರೋಹಿತರು ಅಂದರೆ ಪುರೋಹಿತರ ಕೈಲಿ, ಇಲ್ಲ ತಾಯಂದರು ಮಾಡಿಸಿದ್ರೆ, ಯಾರಾದರೂ ಮನೇಲಿ ದೊಡ್ಡವ್ರು ಮಾಡಿಸಿದ್ರೆ ಹೆಂಗಸರು ಮಾಡಿಸ್ಬೋದು ಪೂಜೆ, ಅದಕ್ಕೇನಿಲ್ಲ. ಉಪಾಯನದಾನ ಬ್ರಾಹ್ಮಣನಿಗೆ ಕೊಡಬೇಕು ಅಂತ ಒಂದು ರೀತಿ ಇದೆ ನೋಡಿ. ಹಿಂದೂಗಳಲ್ಲಿ ಯಾವುದೇ ಪೂಜೆಯನ್ನು ಮಾಡಿದ್ರು ಅದನ್ನು ಮನೆಯವರೇ ಮಾಡಿದ್ರು ಉಪಾಯನದಾನ ಅಂತ ಯಥಾಶಕ್ತಿ ದಕ್ಷಿಣೆ, ತೆಂಗಿನಕಾಯಿ, ಅಕ್ಕಿ ಸಮೇತ ಒಬ್ಬ ಬ್ರಾಹ್ಮಣನಿಗೆ ಅಥವಾ ಒಬ್ಬ ದೇವರ ಸ್ಥಾನದಲ್ಲಿ ಪೂಜೆ ಮಾಡುವಂಥ ಪುರೋಹಿತರಿಗೆ ಕೊಡುವಂತಹ ಪದ್ಧತಿ ಇದೆ. ಇದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಅದೇ ರೀತಿ ಅಡಿ ಮಾಡ್ಕೊಂಡಿರೋ ಒಂದು ದೇವರ ಪಟಕ್ಕೆ ಮಾಮೂಲಿ ಸಂಕಲ್ಪ ಮಾಡಿ ಗಂಗೆ ಪೂಜೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ. ಷೋಡಶೋಪಚಾರ ಪೂಜೆ ಆದಮೇಲೆ ಏನಾಗುತ್ತೆ, ಇಲ್ಲಿ ತುಂಬ ವಿಶೇಷವಾದ್ದೇನೆಂದರೆ ಕಪ್ಪು ಹಿಡಿಯೋದು ಅಂತ. ಪೂಜೆ ಎಲ್ಲ ಆದಮೇಲೆ ಏನು ಮಾಡ್ತಾರೆ, ನೈವೇದ್ಯನೂ ಮಾಡಿಬಿಡ್ತಾರೆ. ಹಣ್ಣು, ಹಾಲು, ಕಾಯಿ ಇಟ್ಕೊಂಡು ಹಬ್ಬದಡುಗೆ ಮಾಡಿದರೆ ಅದೇ ಶ್ರಾವಣ ಮಾಸದಲ್ಲಿ ಹುಗ್ಗಿ ಮಾಡ್ತಾರೆ, ಸಪ್ಪೆ ಹುಗ್ಗಿ, ಪಾಯಸ. ಅದೇ ಮಂಗಳಗೌರಿಗೆ ನಮ್ಮ ಕಡೆ ಎಲ್ಲ ಮಾಡುವಂಥ ಒಂದು ನೈವೇದ್ಯದ ಪದಾರ್ಥ. ಅದಾದಮೇಲೆ ಏನು ಮಾಡ್ತಾರೆ, ಈ ವಿವಾಹಿತೆಯರು ಅಂದರೆ ಪೂಜೆ ಮಾಡ್ತಿರೋರು 16 ತಂಬಿಟ್ಟಿನ ಆರತಿಯನ್ನು ಮಾಡ್ಕೋತಾರೆ. ತಂಬಿಟ್ಟುಗಳು 16 ಮಾಡಿ ಅದರಲ್ಲಿ ತುಪ್ಪದ ಬತ್ತಿ ಇಟ್ಟು ಹಚ್ಕೋತಾರೆ. ಹಚ್ಕೊಂಡು ಒಂದು ಹೊಸ ಮಗುಚಿಕಾಯಿ ಸ್ಟೀಲಿಂದು ತಗೊಂಡು ಅದಕ್ಕೆ ವಿಳ್ಯದೆಲೆ ರಸ ಇಲ್ಲ ತುಪ್ಪವನ್ನು ಸವರಿ ಆ ದೀಪಗಳನ್ನು 16 ದೀಪಗಳನ್ನು ಹಚ್ಚಿ ದೇವರಿಗೆ ಆರತಿ ಮಾಡಿ ಇಟ್ಟುಬಿಟ್ಟು ಅದ್ರ ಮೇಲೆ ಈ ಮಗುಚಿಕಾಯಿ ಇಟ್ಟು ಕಪ್ಪು ಹಿಡಿತಾರೆ. ಅದು ಮಸಿ ಬರುತ್ತಲ್ಲ ಕರಿ ಬಣ್ಣ, ಅದನ್ನು ಹಿಡಿತಾರೆ. ಅದನ್ನು ಹಿಡಿಯುವಾಗ ಇವರು ಮಂಗಳಗೌರಿ ಕಥೆಯನ್ನು ಓದ್ತಾ ಇರ್ತಾರೆ. ಅವರ ವಿವಾಹಿತೆಯರ ಅತ್ತೆ, ಗಂಡನ ತಾಯಿ ಏನು ಮಾಡ್ತಾರೆ, ಹಿಂದೆ ಜಡೆ ಹೆಣಿತಾ ಇರ್ತಾರೆ. ಇದು ಒಂದು ರೂಲ್ಸು ನೋಡಿ. ಇದರಿಂದ ನಮಗೆ ತಿಳಿದು ಬರೋ ಅಂಶ ಏನಂದರೆ, ಈ ಮಂಗಳಗೌರಿ ವ್ರತವನ್ನು ತಾಯಿ ಮನೇಲಿ ಯಾರೂ ಮಾಡಲ್ಲ. ಯಾಕೆಂದರೆ ಅತ್ತೆ ಕತೆ ಹೇಳುವಾಗ ಜಡೆ ಹೆಣಿಬೇಕು ಅಂದರೆ ಗಂಡನ ಮನೇಲೇ ಮಾಡುವಂಥದ್ದು. ಕೆಲವರು ಮದುವೆಗೆ ಮುಂಚೆನೇ ಮಂಗಳಗೌರಿ ಮಾಡಿಸ್ತೀವಿ, ಮದುವೆಗೆ ಮುಂಚೆನೇ ಪೂಜೆ ಮಾಡಿಸ್ಬಿಡ್ತೀವಿ ಅಂತಾರೆ. ಅದು ತಪ್ಪು.
ಮಂಗಳಗೌರಿ ಪೂಜೆನ ಮದುವೆ ಆದಮೇಲೆ ಮಾಡಬೇಕು. ಗಂಡ ಅನ್ನೋನು ಸಿಗೋದು ಮದುವೆ ಆದಮೇಲೆ. ಹಾಗಾಗಿ ಎಲ್ಲರೂ ಮದುವೆ ಆದಮೇಲೆ ಈ ವ್ರತವನ್ನು ಮಾಡಿಸೋದು ಒಳ್ಳೆಯದು. ಹೀಗೆ ಹೇಳ್ದ ಹಾಗೆ ಇವರು ಕತೆ ಓದ್ತಿರುವಾಗ ಅತ್ತೆ ಅನ್ನೋರು ಏನು ಮಾಡ್ತಾರೆ, ಹಿಂದೆ ಜಡೆ ಹೆಣಿತಾ ಇರ್ತಾರೆ. ಅದು ದೀಪದ ಬತ್ತಿಗಳೆಲ್ಲ ಆರಿದ ಮೇಲೆ ಕಪ್ಪು ಹಿಡಿದಿರುತ್ತೆ. ಅದಕ್ಕೆ ತುಪ್ಪವನ್ನು ಸವರಿ ಇವರೇನು ಮಾಡ್ತಾರೆ, ದೇವಿಗೆ ಒಂದು ಹೂವಲ್ಲಿ ಅದನ್ನು ದೇವಿಯ ಕಣ್ಣಿನ ಭಾಗಕ್ಕೆ ತೋರಿಸಿ ಅಥವಾ ಇಟ್ಟು ಆಮೇಲೆ ಇವರು ಇಟ್ಕೋತಾರೆ. ಮನೆಯ ಹಿರಿಯ ಮುತ್ತೈದರಿಗೆಲ್ಲ ಕೊಟ್ಟು ಒಂದಷ್ಟು ಜನ ಮಹಿಳೆಯರನ್ನು ಕರೆದು ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಕೊಡೋ ಸಂಪ್ರದಾಯ ಇದೆ. ಅಂದರೆ ಮಾಮೂಲಿ ಅರಿಶಿನ ಕುಂಕುಮ, ಹೂವು, ಬಳೆ, ಬ್ಲೌಸ್ ಪೀಸು, ಯಥಾಶಕ್ತಿ ದಕ್ಷಿಣೆ ಎಲ್ಲ ಕೊಟ್ಟು ಕೋಸುಂಬರಿ, ಪಾನಕ ಈ ಥರ ಏನಾದರೂ ಕೊಡುವಂಥ ಸಂಪ್ರದಾಯ ಇರುತ್ತೆ. ನೈವೇದ್ಯಕ್ಕೆ ಮಾಮೂಲಿ ಹಣ್ಣು ಹಾಲು ಎಲ್ಲ ಇಟ್ಕೊಂಡು ಹಾಗೇ ಹುಗ್ಗಿ ಪಾಯಸ ಮಾಡಿರ್ತಾರೆ. 2 ಬಗೆ ಪಲ್ಯ, 2 ಬಗೆ ಕೋಸುಂಬರಿ, ಏನಾದರೂ ಸಿಹಿ, ಏನಾದರೂ ಒಂದು ಅನ್ನ, ಕಲಸಿದಂತಹ ಅನ್ನ, ಭಾತು ಆ ಥರ ಮಾಡಿರ್ತಾರೆ. ಮಾಮೂಲಿ ತೊವೆ ಸಾರು, ಮಜ್ಜಿಗೆ ಎಲ್ಲದು ಇರುತ್ತೆ. ಈ ಮಂಗಳಗೌರಿ ಕತೆ ಆವಾಗಲೇ ಆಗೋಗ್ಬಿಡುತ್ತೆ. ಇದನ್ನು ಸಂಜೆ ಓದ್ಕೋತೀವಿ ಅನ್ನೋದಿಲ್ಲ. ಆ ದೀಪ ಒಂದು ಮಸಿ ಹಿಡಿಯೋ ಇದನ್ನು ಹಿಡಿಯೋ ಪ್ರಕ್ರಿಯೆನಲ್ಲೇ, ಕಪ್ಪನ್ನು ಹಿಡಿಯೋ ಪ್ರಕ್ರಿಯೆನಲ್ಲೇ ಕತೆ ಓದಿದ್ದು ಸಹಿತ ಆಗ್ಬಿಡುತ್ತೆ. ಈ ಥರ ಶ್ರಾವಣ ಮಾಸದಲ್ಲಿ ಬರುವ ಎಲ್ಲ ಮಂಗಳವಾರಗಳು ಮಾಡ್ತಾರೆ. ಅರಿಶಿಣದ ಗೌರಿ ಒಂದೇ ಇರುತ್ತೆ ಅಷ್ಟು ವಾರಕ್ಕೂ. ಅದನ್ನು ಕಡೆಯಲ್ಲಿ ಏನು ಮಾಡ್ತಾರೆ, ತದಿಗೆ ಗೌರಿ ಬರುತ್ತಲ್ಲ, ನಮಗೆ ಸ್ವರ್ಣಗೌರಿ ವ್ರತ, ಆ ಗೌರಮ್ಮನ ಕಳಿಸುವಾಗ ಅದನ್ನು ಎಲ್ಲಿ ಇಟ್ಟಿರ್ತಾರೆ ಅವ್ರ ಮನೆಯಲ್ಲಿ ಈ ಗೌರಿಯನ್ನು ಮಡಿಲು ತುಂಬಿ ಬರ್ತಾರೆ. ಅಂದರೆ ಅಲ್ಲಿ ಅದನ್ನು ಇಟ್ಬಿಟ್ಟು ಬರ್ತಾರೆ. ಅವ್ರದನ್ನ ನೆಕ್ಸ್ಟ್ ಕೆರೆಗೆ ಬಿಡ್ತಾರೆ. ಹೀಗೆ ಅದು ವಿಸರ್ಜನೆ ಆಗುತ್ತೆ. ಈ ಥರ 5 ವರ್ಷ ಮಾಡಿದ್ಮೇಲೆ ಏನು ಮಾಡ್ತಾರೆ, ಉದ್ಯಾಪನೆ ಮಾಡ್ತಾರೆ. ಉದ್ಯಾಪನೆ ಅಂದರೆ ಅವತ್ತು ಸ್ವಲ್ಪ ಉಪವಾಸ ಇದ್ದು ಸುಮಾರು ಒಂದು 16 ಜನ ಮುತ್ತೈದೆಯರನ್ನು ಕರೆದು, ಎಷ್ಟು ಜನ ಮುತ್ತೈದೆಯರು ಸಿಕ್ಕರೆ ಅಷ್ಟು ಜನ ಕರಿಬೋದು. ಕರೆದ್ಬಿಟ್ಟು ತಾಯಿ ಮೇಯ್ನು, ಆ ಹುಡುಗಿಯ ತಾಯಿ ಮೇಯ್ನನ್ನು, ನವವಿವಾಹಿತ ಇರ್ತಾಳಲ್ಲ ಅವ್ರ ತಾಯಿಯನ್ನು ಅಥವಾ ಗಂಡ ಅಥವಾ ಅವರ ಅಣ್ಣನ ಹೆಂಡತಿ ಅಥವಾ ತಮ್ಮನ ಹೆಂಡತಿ ಇದ್ದರೆ ಕರೆದಿರ್ತಾರೆ. ಇಲ್ಲ ಅಂದರೆ ತಾಯಿ ಮೇಯ್ನು ಬರ್ತಾರೆ. ಬಂದ್ಬಿಟ್ಟು ಅವತ್ತು ಮಾಮೂಲಿ ಲಾಸ್ಟ್ ವಾರ ಪೂಜೆ ಎಲ್ಲ ಮಾಡಿ ಪುರೋಹಿತರನ್ನ ಕರೆಸಿ ಸಂಕಲ್ಪ ಮಾಡಿಸಿ ಅವ್ರು ಏನು ಹೇಳ್ತಾರೆ ಹಾಗೆಲ್ಲ ಏನು ಪ್ರಕ್ರಿಯೆಗಳನ್ನು ಮಾಡಿ ಪೂಜೆ ಪುನಸ್ಕಾರ ಮಾಡಿ ತಾಯಿಗೆ ಮೊರದ ಭಾಗನ ಕೊಡ್ತಾರೆ. ಮೊರದ ಭಾಗನ ಅಂದರೆ ಗೌರಿ ಹಬ್ಬದಲ್ಲಿ ಕೊಡೋ ಹಾಗೆ ಎಲ್ಲ ಒಂದು ಬೇಳೆ, ಕಾಳುಗಳು, ಅಕ್ಕಿ, ತೆಂಗಿನಕಾಯಿ, ಹಣ್ಣು, ಮಂಗಳ ದ್ರವ್ಯಗಳು ಎಲ್ಲ ಕೊಡ್ತಾರೆ. ಇದು ಕೊಡೋ ವಿಶೇಷವಾದ್ದೇನೆಂದರೆ ಕಾಲುಂಗ್ರ, ತಾಳಿ ಮತ್ತು ಗುಂಡನ್ನು ಕೊಡ್ತಾರೆ. ಚಿನ್ನದ ತಾಳಿ, ಗುಂಡು, ಕಾಲುಂಗ್ರ, ಬೆಳ್ಳಿ ಕಾಲುಂಗ್ರ ಕೊಡ್ತಾರೆ. ಜೊತೆಗೆ ಸೀರೆ, ವಸ್ತ್ರ ಅಂದರೆ ಸೀರೆ, ಇಲ್ದಲೇ ಇದ್ದರೆ ಬ್ಲೌಸ್ ಪೀಸು, ಇನ್ನೇನಾದರೂ ಕೊಡ್ಬೋದು. ಇದನ್ನು ಕೊಡೋದನ್ನು ತಾಯಿಗೆ ಕೊಡ್ತಾರೆ. ತಾಯಿಯಂದರು ಅದನ್ನು ಬಳಸ್ಕೋತಾರೆ. ಆ ತಾಳಿ, ಗುಂಡು, ಕಾಲುಂಗ್ರನ ಅವ್ರು ಹಾಕ್ಕೋಬೇಕು. ಇಲ್ಲ ಅಂದರೆ ಮುಂದೆ ಮನೇಲಿ ಯಾರಾದರೂ ಗಂಡು ಮಕ್ಕಳಿದ್ದವ್ರಿಗೆ ಮದುವೆ ಆಗಬೇಕು ಅಂತಿದ್ರೆ ಬರೋ ಸೊಸೆಗೆ ಅಂತ ಅದನ್ನು ಎತ್ತಿಡ್ತಾರೆ. ಇದು ಒಂದು ಸಂಪ್ರದಾಯ ಇದೆ. ಈ ಥರ ಮಾಡಾದಮೇಲೆ ಈ ಮಂಗಳಗೌರಿ ವ್ರತ ಉದ್ಯಾಪನೆ ಆದಾಗೆ ಲೆಕ್ಕ. ಅವತ್ತು ಸ್ವಲ್ಪ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿ ಊಟ ಎಲ್ಲ ಇಟ್ಕೊಂಡು ಮುತ್ತೈದೆಯರಿಗೆ ಮಾಡೋವಂಥರ ಮಾಡ್ಬೋದು. ಇಲ್ಲಿ ಏನು ಅಂತಂದರೆ, ಹಿಂದೆ ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡ್ತಿದ್ರಿಂದ ಅತ್ತೆ ಮನೆಯಲ್ಲೇ ಈ ವ್ರತ ಆಗಬೇಕು. ತಾಯಂದರು 5ನೇ ವರ್ಷದಲ್ಲಿ ಬರಬೇಕು ಅಂದರೆ ಆವಾಗ ಸ್ವಲ್ಪ ಹೋಗಿ ಬಂದು ಮಾಡ್ಕೊಂಡಿರಲಿ, ಅವ್ರ ಬಾಂಧವ್ಯನೂ ಇರಲಿ ಅನ್ನುವಂಥದ್ದು ಇರುತ್ತೆ. ವೈಚಾರಿಕವಾಗಿ ಇಷ್ಟೇ. ಹಾಗಾಗಿ ಈ ವ್ರತ ಬಹಳ ವಿಜೃಂಭಣೆಯಿಂದ, ತುಂಬ ನೇಮದಿಂದ ಆಚರಿಸಲ್ಪಡುತ್ತೆ. ಇದ್ರ ಕಥೆಲೂ ಏನೂ ಇಲ್ಲ. ಒಬ್ಬ ರಾಜನ ಮಗಳಿಗೆ ಮದುವೆ ಆಗುತ್ತೆ ಚಿಕ್ಕ ಏಜಲ್ಲೇ. ಆದರೆ ಆ ವರನಿಗೆ ಅಲ್ಪಾಯುಸ್ಸು ಅಂತ ಗೊತ್ತಿದ್ದು ಮಾಡ್ಕೊಂಡಿರ್ತಾರೆ. ಆದರೆ ಆ ವಧು ಏನು ಮಾಡ್ತಾಳೆ, ನವವಿವಾಹಿತ ರಾಜ್ಕುಮಾರಿ ಏನು ಮಾಡ್ತಾಳೆ, ರಾತ್ರಿ ಅದನ್ನು ಪೂಜೆ ಮಾಡ್ತಾಳೆ. ಮಂಗಳಗೌರಿ ಅದು ರಾತ್ರಿ ಬಂದು ಹಾವಾಗಿ ಅದನ್ನು ವರನನ್ನು ಕೊಲ್ಲುವಂಥ ಚಾನ್ಸಸ್ ಇರೋದ್ರಿಂದ ಅವಳು ಮಂಗಳಗೌರಿ ಪೂಜೆಯನ್ನು ಗಂಡನ ಆಯಸ್ಸಿಗಾಗಿ ಬೇಡ್ಕೊಂಡು ಮಾಡ್ತಾಳೆ. ಅದು ಹಾವಾಗಿ ಬಂದಿದ್ದು ಹೂವಾಗಿ ಹೋಗುತ್ತೆ. ಅಂದರೆ ಅವಳ ಆಪತ್ತು ಕಳೆಯುತ್ತೆ, ಅವಳ ಗಂಡ ಬದುಕೇ ಇರ್ತಾನೆ. ಇದು ಈ ಒಂದು ಕಥೆ ಏನಿದೆ, ಮಂಗಳಗೌರಿ ಕಥೆಯ ಒಂದು ಸ್ಥೂಲವಾದಂತಹ ಕಥೆ ಅಷ್ಟೇ, ಎಳೆ ಅಷ್ಟೆ. ಆದರೆ ಗಂಡನ ಆಯಸ್ಸಿಗಾಗಿಯೇ ಮಂಗಳಗೌರಿ ವ್ರತವನ್ನು ಮಾಡುವಂಥದ್ದು. ಹಾಗಾಗಿ ಇನ್ನೂ ಒಂದೇನೋ, ಈ ದೇವರ ಪೂಜೆ ಮಾಡುವಾಗ ಬಲಭಾಗದಲ್ಲಿ ಇರುವಂಥ ಆ ವಿಳ್ಯದೆಲೆ, ಅಡಿಕೆ, ಕೊಬ್ಬರಿ ಮತ್ತು ಮಂಗಳ ದ್ರವ್ಯಗಳನ್ನು ಆ ವಿವಾಹಿತರು ತೆಗೆದುಕೊಂಡ್ರೆ ಎಡಭಾಗದಲ್ಲಿರುವಂಥದ್ದನ್ನ ತಾಯಿಗೆ ಕೊಡ್ತಾರೆ. 5 ವಾರ ಆದಮೇಲೆ ತಾಯಿಗೆ ಕೊಡ್ತಾರೆ. ಅದು ಪ್ರತಿ ವರ್ಷ ಮಾಡುವಂಥದ್ದು. ಬಲಭಾಗದಲ್ಲಿರುವಂಥದ್ದನ್ನೆಲ್ಲ ಅವರು ಇಟ್ಕೊಳ್ತಾರೆ, ಉಪಯೋಗಿಸ್ತಾರೆ. ಆ ವಿಳ್ಯದೆಲೆ, ಅಡಿಕೆನ ಅವರು ಹಾಕ್ಕೊಳ್ತಾರೆ. ಎಲೆ ಅಡಿಕೆ ಗಂಡ ಹೆಂಡತಿ ಹಾಕ್ಕೋಬೇಕು. ಇಲ್ಲ ಅಂದರೆ ಅದನ್ನು ಯಾರಾದರೂ ಮುತ್ತೈದೆಯವ್ರಿಗೆ, ಮನೆಯವ್ರಿಗೆ ಯಾರಿಗಾದ್ರೂ ಕೊಟ್ಕೋಬೋದು. ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಆ ಥರ ಮಾಡ್ಬೋದು. ಇದು ಪ್ರತಿ ವರ್ಷವೂ ಮಂಗಳಗೌರಿ ಶ್ರಾವಣದಲ್ಲಿ ಮಾಡುವಂಥದ್ದು. ಬಲಭಾಗದ್ದು ದಂಪತಿಗಳಿಗೆ, ಎಡಭಾಗದ್ದು ವಿವಾಹಿತೆಯ ತಾಯಿಗೆ. ಹಾಗಾಗಿ 5 ವರ್ಷ ಇದನ್ನು ಮಂಗಳಗೌರಿ ಮಾಡಿದ್ಮೇಲೆ ಉದ್ಯಾಪನೆ ಮಾಡುವಂಥದ್ದು. ತಾಯಿಗೆ ಭಾಗನ ಮಂಗಳ ದ್ರವ್ಯ ಕೊಡುವಂಥದ್ದು, ಮುತ್ತೈದರಿಗೆ ಕೊಡುವಂಥದ್ದು. ಇವಿಷ್ಟು ಶ್ರಾವಣ ಮಾಸದಲ್ಲಿ ಬರುವಂಥ ಮಂಗಳಗೌರಿಯ ಒಂದು ಕತೆ ಹಾಗೂ ಮಹತ್ವ.